ಈ ಕಳ್ಳ ಬೆಕ್ಕು ಆ ಪುಟ್ಟ ಕುರಿ ಮರಿಯ ಉಣ್ಣೆಯನ್ನು ಕತ್ತರಿಸಿಕೊಂಡು ಹೋಗುತ್ತದೆ. ಅದು ಎಚ್ಚರವಾದಾಗ ಮೈಯಲ್ಲಿ ಏನೂ ಇರುವುದಿಲ್ಲ. ಬೆನ್ನಟ್ಟಿ ಓಡಿ ಹೋಗುತ್ತದೆ. ಅದು ಬೆಕ್ಕು ತಪ್ಪಿಸಿಕೊಂಡು ಹೋದಾಗ ತಾಯಿ ಮುಂದೆ ಬಂದು ಅಳುತ್ತಾ ಹೇಳುತ್ತದೆ, ನನ್ನ ಉಣ್ಣೆಯನ್ನು ತೆಗೆದುಕೊಂಡು ಹೋಗಿದೆ ಆ ಬೆಕ್ಕು ಎಂದೆಂದು. ಇದು ಮನೆಗೆ ಬಂದು ಕತ್ತರಿಸಿ ಹೊಲಿದುಕೊಂಡು ಸ್ವೀಟನ್ ಮಾಡಿಕೊಂಡು ಡ್ಯಾನ್ಸ್ ಮಾಡುತ್ತಾ ಖುಷಿಯಾಗಿರುತ್ತದೆ. ಅದನ್ನು ತಾಯಿ ಸಹಿಸಿಕೊಳ್ಳದೆ ಹೊಡೆಯುತ್ತಾಳೆ. ತನ್ನ ಬೆಕ್ಕಿನ ಉಣ್ಣೆಯನ್ನು ತೆಗೆದು ತನ್ನ ಮಗುವಿಗೆ ಬಟ್ಟೆ ಮಾಡಿ ಕೊಡುತ್ತದೆ. ಆ ಮಗು ಹಾಕಿಕೊಂಡು ಡ್ಯಾನ್ಸ್ ಮಾಡಿ ಖುಷಿ ಪಡುತ್ತದೆ. ತಂದೆ ತಾಯಿ ಮಗು ಎಲ್ಲ ಖುಷಿ ಪಡುತ್ತದೆ. ಬೆಕ್ಕು ಹತ್ತುಕೊಂತ ಅಳುತ್ತಾ ನಡೆಯುತ್ತದೆ. ನಗು ಇನ್ನೊಬ್ಬರ ಮನೆ ಹಾಳು ಮಾಡಿದ ಬೆಕ್ಕಿಗೆ ತನ್ನ ಮನೆ ಹಾಳು ಮಾಡಲು ಪಕ್ಷಿಯು ಬಂದಿತ್ತು. ತನ್ನ ಉಣ್ಣೆಯನ್ನು ಕತ್ತರಿಸಿಕೊಂಡು ಹಾರಿಕೊಂಡು ಹೋಗಿ ತನ್ನ ಗೂಡಿನಲ್ಲಿ ಶೇಖರಿಸಬೇಕೆಂದು ಹೊರಟಿತ್ತು. ಬೆಕ್ಕು ತನ್ನ ದುರ್ಬಿನಿಂದ ನೋಡಿಕೊಂಡು ಕೂತಿತ್ತು. ಇದು ಶೇಖರಿಸಿಕೊಂಡು ಕುಂತಿದ್ದನ್ನು ನೋಡಿ ಇದು ಡ್ರೋನ್ ಕಳಿಸಿತು. ಡ್ರೋನಿಂದ ಬೆಂಕಿ ಹಚ್ಚಿ ಆ ಗೂಡನ್ನು ಸುಟ್ಟು ಬಿಟ್ಟಿತು. ಸುಟ್ಟಿದ್ದನ್ನು ಸಿಟ್ಟಿಗೆದ್ದು ನೋಡಿದ ಕಾಗೆ ಇವನು ನಗುತ್ತಾ ನೋಡುವುದನ್ನು ನೋಡಿ ಅದು ಹೋಗಿ ಗೂಬೆ ಮುಂದೆ ತಿಳಿಸುತ್ತದೆ. ಆ ಗೂಬೆ ದೊಡ್ಡ ಬಾಂಬನ್ನು ತನ್ನ ಮನೆಗೆ ಬೆಕ್ಕಿನ ಮನೆಗೆ ಒಗೆಯುತ್ತದೆ. ಅದು ಸುಟ್ಟ ಸಿಟ್ಟಿಗೆದ್ದ ಬೆಕ್ಕು ಕರಕಲಾಗಿ ನಿಂತಿತ್ತು. ಅದನ್ನು ನೋಡುತ್ತಾ ಇವು ನಗುತ್ತಾ ಕುಂತವೆ.